ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬ ಸಾಧಕನ ಯಶಸ್ಸಿನ ಹಿಂದೆ ಒಂದು ಪುಟ್ಟ ಕತೆ ಇದ್ದೇ ಇರುತ್ತದೆ. ಯಶಸ್ಸಿನ ಶಿಖರವನ್ನು ಏರಲು ನಾವು ಮೊದಲು ಇಡುವಂತಹ ಒಂದು ಪುಟ್ಟ ಹೆಜ್ಜೆ ತುಂಬಾನೇ ಮುಖ್ಯವಾಗಿರ್ತದೆ. ನಮ್ಮ ಸುತ್ತಮುತ್ತಲು ಗಮನಿಸಿದಾಗ ಅನೇಕ ಜನರು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ್ದಾರೆ, ಸಾಧನೆಯನ್ನು ಮಾಡುತ್ತಿದ್ದಾರೆ. ಹಾಗೆ ಅನೇಕರು ಸಾಧನೆಯನ್ನು ಮಾಡುವಲ್ಲಿ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸಾಧಕರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಂಡಾಗ ನಾವು ಕೂಡ ಮುಂದೆ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಲು ಮುಂದಾಗ್ತೇವೆ. ಸಾಧಕರ ಹಾಗೆ ಸಾಧಿಸುತ್ತಿರುವ ಅನೇಕ ಜನರ ಸ್ಫೂರ್ತಿದಾಯಕ ಕಥೆಗಳು ಹಾಗೆ ಹೊಸ ಹೊಸ ಆಲೋಚನೆಗಳನ್ನು ನಿಮ್ಮ ಮುಂದೆ ತರಲು ನಾನು ಇಟ್ಟಂತಹ ಈ ಹೆಜ್ಜೆಯೇ ಮೊದಲ ಹೆಜ್ಜೆ ಯೂಟ್ಯೂಬ್ ಚಾನಲ್. ಈ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸಹಕಾರ ಬೆಂಬಲವನ್ನು ಕೋರುತ್ತಾ ನನ್ನ ಮೊದಲ ಹೆಜ್ಜೆಯನ್ನು ಇಡ್ತಾ ಇದ್ದೇನೆ. ಈ ವಿಡಿಯೋವನ್ನು ನೋಡುತ್ತಿರುವ ಎಲ್ಲರೂ ಕೂಡ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಆಶೀರ್ವದಿಸಿ. ನನ್ನ ಈ ಯೂಟ್ಯೂಬ್ ಪಯಣದ ಮೊದಲ ವಿಡಿಯೋದಲ್ಲಿ ನಾನು ಒಬ್ಬ ವಿಶೇಷ ಅತಿಥಿಯನ್ನು ಭೇಟಿಯಾಗಲಿದ್ದೇನೆ. ವೃತ್ತಿಯೊಂದಿಗೆ ಏನಾದರೂ ಪ್ರವೃತ್ತಿಯನ್ನು ಮಾಡುವ ಕನಸನ್ನು ಹೊತ್ತು ತನ್ನ ಕೈರುಚಿಯ ಮೂಲಕ ಕನಸನ್ನು ನನಸಾಗಿಸಿಕೊಂಡವರು. ತನ್ನ ಕೈರುಚಿಯನ್ನು ಜನರಿಗೆ ತೋರಿಸುವ ಸಲುವಾಗಿ ಊರ ಜಾತ್ರೆಯನ್ನೇ ವೇದಿಕೆಯನ್ನಾಗಿ ಮಾಡಿಕೊಂಡು ಉದ್ಯಮಕ್ಕೆ ಮೊದಲ ಹೆಜ್ಜೆಯನ್ನು ಇಟ್ಟವರು. ಕುಟುಂಬದವರ, ಸ್ನೇಹಿತರ, ನೆರೆಹೊರೆಯವರ ಹೀಗೆ ಅನೇಕ ಜನರ ಬೆಂಬಲದೊಂದಿಗೆ ಉದ್ಯಮಕ್ಕೆ ಇಳಿದವರು. ಅವರು ಬೇರೆ ಯಾರೂ ಅಲ್ಲ, ಬ್ರಹ್ಮಾವರದ ರಾವ್ಸ್ ಕೈರುಚಿಯ ಅಭಿಷೇಕ್ ರಾವ್. ರಾವ್ಸ್ ಕೈರುಚಿ ಉದ್ಯಮದ ಪಯಣ ಹೇಗೆ ನಡೀತಾ ಇದೆ, ಹಾಗೆ ಅವರ ಮೊದಲ ಹೆಜ್ಜೆಯ ಒಂದು ಅನುಭವ ಹೇಗಿತ್ತು, ಇದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ವೆಲ್ಕಮ್ ಟು ರಾವ್ಸ್ ಕೈರುಚಿ. ನಮಸ್ತೆ. ನಮಸ್ತೆ. ಮೊದಲ ಹೆಜ್ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಥ್ಯಾಂಕ್ ಯು. ಮೊದಲನೇದಾಗಿ ನಿಮ್ಮ ಒಂದು ಪರಿಚಯವನ್ನು ಮಾಡಿಕೊಳ್ತೀರಾ? ಎಸ್. ಸೊ ನಾನು ಅಭಿಷೇಕ್ ರಾವ್ ಅಂತ. ನನ್ನ ಹೆಂಡತಿ ಗಾಯತ್ರಿ ನಾಯಕ್ ಅಂತ. ಸೊ ನಮ್ಮ ಮನೆಯಲ್ಲಿ ನಾವು 4 ಜನ ಇದ್ದೇವೆ. ನಾನು, ನನ್ನ ತಂದೆ, ತಾಯಿ ಮತ್ತು ನನ್ನ ಹೆಂಡತಿ. ನನ್ನ ತಾಯಿ ನಿರ್ಮಲಾ ಪ್ರೈಮರಿಯಲ್ಲಿ ಅಂಗನವಾಡಿ ಟೀಚರ್ ಆಗಿದ್ದರು, ಈಗ ರಿಟೈರ್ಡ್ ಆಗಿದ್ದಾರೆ. ಮತ್ತು ನನ್ನ ಹೆಂಡತಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಈಗ ಸೀನಿಯರ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಿದ್ದಾರೆ. ಮತ್ತು ನಾನು ಸಹ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಈಗ ಟೀಮ್ ಲೀಡರ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಮತ್ತು ನನ್ನ ತಂದೆಯವರು ಈಗ ರಿಟೈರ್ಡ್ ಆಗಿ ಮನೆಯಲ್ಲಿದ್ದಾರೆ, ಅಂದರೆ ನಾಟ್ ವರ್ಕಿಂಗ್ ಆ್ಯಕ್ಚುಲಿ. ರಾವ್ಸ್ ಕೈರುಚಿ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ನೀವು ರೆಡಿ ಮಾಡಿದ್ರಿ. ಇದರ ಒಂದು ಹೆಸರನ್ನು ಯಾವ ರೀತಿಯಲ್ಲಿ ಚೂಸ್ ಮಾಡಿದ್ರಿ ಅಂತ? ಓಕೆ. ರಾವ್ಸ್ ಕೈರುಚಿ ಅಂತ ಹೇಳಿದರೆ ನಾವೀಗ ಜಸ್ಟ್ ಫಸ್ಟ್ ಮಾಡಿದಾಗ, ನಮ್ಮದು ಪ್ರಾಡಕ್ಟ್ ಎಲ್ಲ ನಾವು ಮನೇಲಿ ಸ್ಟಾರ್ಟ್ ಮಾಡಿದಾಗ ಜಸ್ಟ್ ಅಂದರೆ ಯಾವ ಹೆಸರಿಡ್ಬೋದು ಅಂತೆಲ್ಲ ನಾವು ಸರ್ಚ್ ಮಾಡ್ತಾ ಇತ್ತು. ಸೊ ಹೆಚ್ಚಾಗಿ ನಾವೀಗ ಮನೆಯಲ್ಲಿ ಅಥವಾ ಎಲ್ಲರೂ ಊಟ ಹೋದಾಗ ನಾವು ಅವ್ರು ಅಡುಗೆ ಮಾಡಿದವರಿಗೆ ನಾವು ಹೆಚ್ಚಾಗಿ ಹೇಗೆ ಹೇಳ್ತೇವೆ ಅಂತ ಹೇಳಿದ್ರೆ, ವಾಹ್ ಎಂಥ ಕೈರುಚಿ ಮಾರವನದ್ದು ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ನಾವು ಒಂದು ಕೈರುಚಿ ಒಂದು ಆ್ಯಡ್ ಮಾಡುವ ಅಂತ ಇತ್ತು. ಬಟ್ ಸ್ಟಾರ್ಟಿಂಗಲ್ಲಿ ಒಂದು ವರ್ಡ್ ಬೇಕಲ್ಲ ಅಂತ ಹೇಳಿ ಏನು ಆ್ಯಡ್ ಮಾಡುವ ಅಂತ ಆಲೋಚನೆ ಮಾಡ್ತಿರುವಾಗ ಹೀಗೆ ಜಸ್ಟ್ ಅನಿಸ್ತು. ಸೊ ನಮ್ಮ ಸರ್ನೇಮೇ ಉಂಟಲ್ಲ ರಾವ್ಸ್ ಅಂತ, ಈಗ ಎಲ್ಲರೂ ನಾಯಕ್ಸ್ ಹಾಗೆಲ್ಲ ಇರ್ತಾರಲ್ಲ. ಸೊ ಹಾಗಾಗಿ ನೋಡುವ ರಾವ್ಸ್ ಅಂತ ಹೇಳಿ ರಾವ್ಸ್ ಕೈರುಚಿ ಅಂತ ಮಾಡುವ ಅಂತ ಇತ್ತು. ತುಂಬ ಚೆನ್ನಾಗಿದೆ ಹೆಸರು. ಥ್ಯಾಂಕ್ ಯು, ಧನ್ಯವಾದ. ಸೊ ಅದ್ರ ಬಗ್ಗೆ ನಾವು ನಾವು ಆ್ಯಕ್ಚುಲಿ ಡಿಸ್ಕಸ್ ಮಾಡಿ ಇಟ್ಟಿದ್ದು. ಯೂಶಲಿ ನಾವು ನಮ್ಮದು ಈ ಪ್ಲ್ಯಾನ್ ಬಂದದ್ದೇ ಆ್ಯಕ್ಚುಲಿ ನಾನು ನನ್ನ ಹೆಂಡತಿ ಸೇರಿ ಡಿಸ್ಕಸ್ ಮಾಡುವಾಗ ನಾವು ಕೂತ್ಕೊಂಡು ಹೀಗೆ ಥಿಂಕ್ ಮಾಡುವಾಗ ಸೊ ಈ ಥರ ಒಂದು ಹೆಸರಿಡಬಹುದು ಅಂತ. ಸೊ ಬೇರೆ ಥರ ತುಂಬ ಆಲ್ಟರ್ನೇಟ್ ಆಪ್ಷನ್ಸ್ ಎಲ್ಲ ಇತ್ತು. ಸೊ ಅದೆಲ್ಲ ನೋಡಿದಾಗ ಇದೊಂದು ಓಕೆ ಅಂತ ಅನಿಸ್ತು. ಸೊ ನಾವು ಚೂಸ್ ಮಾಡಿದ್ರಿ ನೆನ್ಪುಂಟ? ಫೈನಲ್ ಲಿಸ್ಟ್ಗೆ ಎಷ್ಟು ಹೆಸರು ಬಂದಿತ್ತು? ಅಂದರೆ ಆ್ಯಕ್ಚುಲಿ ಒಂದೇ ಹೆಸರು, ಇದೇ ಹೆಸರು ಫೈನಲ್ ಆಗಿದೆಯಾ? ಅಂದರೆ ಇಲ್ಲ, ಇದು ಅಥವಾ ಅದು ಆ ಥರ ಬಂದಿದೆಯಾ? ಇಲ್ಲ, ಆ್ಯಕ್ಚುಲಿ ಏನಾಗಿದೆ ಅಂದರೆ ಇವಳದ್ದು ಹೆಸರು ಗಾಯತ್ರಿ ನಾಯಕ್ ಅಂತ. ಬಟ್ ಇವಳಿಗೆ ಮನೆಯಲ್ಲಿ ಅಚ್ಚಿ ಅಂತ ಕರೀತಾರೆ. ಸೊ ನಾವು ಫಸ್ಟಿಗೆ ಹಾಗೆ ಅನಿಸಿತ್ತು, ಅಚ್ಚೀಸ್ ಕಿಚನ್ ಅಂತ ಮಾಡುವ ಅಂತ. ಆಮೇಲೆ ಮತ್ತೆ ಸ್ವಲ್ಪ ಥಿಂಕ್ ಮಾಡಿ ಅದು ಬೇಡ ಇದು ಬೇಡ ಅಂತ ಕಾಮನ್ ಆಗ್ತದೆ ಅಂತ. ಮತ್ತೆ ಓಕೆ ಕಿಚನ್ ಅಂದರೆ ಕೈರುಚಿ ಅಂತ ಒಂದು ವರ್ಡ್ ಬಂತ ನಮಗೆ. ಮತ್ತೆ ಅದಕ್ಕೆ ಏನು ಆ್ಯಡ್ ಮಾಡೋದು ಅಂತ ಅದಕ್ಕೆ ಮ್ಯಾಚ್ ಮಾಡಿ ಒಂದು ರಾವ್ಸ್ ಕೈರುಚಿ ಅಂತ ಸ್ವಲ್ಪ ಮಾತು ಹೇಳಲಿಕ್ಕೆ ಈಸಿ ಆಗ್ತದೆ, ಕೇಳುವಾಗ ಖುಷಿ ಆಗ್ತದೆ. ಹೌದು. ನಮ್ಮ ಚಾನಲ್ ಹೆಸರು ಮೊದಲ ಹೆಜ್ಜೆ ಆಗಿರೋದರಿಂದ ನಿಮಗೆ ಈ ರಾವ್ಸ್ ಕೈರುಚಿಯಲ್ಲಿ ಮೊದಲ ಹೆಜ್ಜೆ ಯಾವ ರೀತಿ ಇತ್ತು, ಅದರ ಒಂದು ಅನುಭವವನ್ನು ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಳ್ಬೋದಾ? ಶೋರ್. ಸೊ ಈಗ ಮೇನ್ಲಿ ಏನಾಗಿದೆ ಅಂತ ಹೇಳಿದರೆ ನಾವಿಬ್ಬರು ಹೇಳಿದ ಹಾಗೆ ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾಯಿತ್ತು. ಸೊ ಲೈಕ್ ಮೇ ಬಿ ಸಮ್ ಫಿನಾನ್ಷಿಯಲ್ ಇದರಿಂದಾಗಿ ನಾವು ಹೀಗೆ ಎಣಿಸ್ತಿತ್ತು ನಮ್ಮ ಅಡಿಷ್ನಲ್ ಇನ್ಕಮ್ ಒಂದು ಪಾರ್ಟ್ ಟೈಮ್ ಏನಾದರೂ ಮಾಡುವ ಅಂತ. ಬಟ್ ನಮಗೆ ಬಿಸ್ನೆಸ್ ಅಂದರೆ ಅಂಥ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಯಾಕಂದರೆ ನಮ್ಮ ಮನೆಯವರು ಸಹ ಯಾರು ಬಿಸ್ನೆಸ್ ಥರ ಮಾಡಿದ್ರು, ತಂದೆಯವರದ್ದು ಇತ್ತು ಆ್ಯಕ್ಚುಲಿ. ಬಟ್ ಅದು ಒನ್ಸ್ ಅಪಾನ್ ಎ ಟೈಮ್ ನಾನು ನನಗೆ ಬುದ್ಧಿ ಬರುವಾಗ ಅವ್ರದ್ದು ಬಿಸ್ನೆಸ್ ಇರಲಿಲ್ಲ. ಅವರು ಬೇಕರಿಯಲ್ಲಿ ಇತ್ತು ಅವರದ್ದು. ಮತ್ತು ಅವರದ್ದು ಅವರ ದೊಡ್ಡಪ್ಪನ ಜೊತೆಗೆ ಹೋಟ್ಲಲ್ಲಿ ಸಹ ಇದ್ದರು ಆ್ಯಕ್ಚುಲಿ. ಬಟ್ ನನಗೆ ಒಂದು ಮೆಚ್ಯೂರಿಟಿ ಬಂದಾಗಿಂದ ಅವರು ಆ ಬಿಸ್ನೆಸ್ಸಲ್ಲಿ ಇರಲಿಲ್ಲ ಅವರದ್ದು. ಸೊ ಹಾಗಾಗಿ ನಮಗೆ ಒಂಥರ ಅಂದರೆ ಸ್ಟಾರ್ಟಿಂಗ್ ಅಂತ ಹೇಳ್ಬೋದು.
ಸೊ ಬಟ್ ಯಾವ ಬಿಸ್ನೆಸ್ ಮಾಡುವ ಅಂತ ಅಂದರೆ ನಮಗೆ ಯಾವುದ್ರಲ್ಲೂ ಎಕ್ಸ್ಪೀರಿಯನ್ಸ್ ಇಲ್ಲ. ಹೌದು. ಹಾಗಾಗಿ ಸೊ ಮೇನ್ಲಿ ಎಂತ ಆಯ್ತು ಅಂತ ಹೇಳಿದರೆ, ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದಾಗ, ನನ್ನ ಅತ್ತೆ ಅಂದರೆ ನನ್ನ ಅಪ್ಪನ ತಂಗಿ ಅಂದರೆ ಎಲ್ಲ ಬಂದಾಗ, ಸೊ ಯೂಶ್ವಲಿ ನಾವು ನಾರ್ಮಲ್ ಅಡುಗೆ ಮಾಡ್ತೇವೆ, ಮತ್ತೆ ಎಲ್ಲಾದರೂ ಹೋಟ್ಲಿಗೆ ಕರ್ಕೊಂಡು ಹೋಗೋದು ಆ ಥರ ಎಲ್ಲ ಮಾಡ್ತಿರ್ತೇವೆ. ಸೊ ನನಗೆ ಒಂದು ಸ್ವಲ್ಪ ಕುಕಿಂಗಲ್ಲಿ ಇಂಟ್ರೆಸ್ಟ್, ಯಾಕಂದರೆ ನಾನೊಂದು 6 months ಬೆಂಗಳೂರಲ್ಲಿದ್ದೆ, ವರ್ಕಿಂಗ್ ಆಗಿದ್ದೆ, ಒಬ್ಬನೇ ಇದ್ದೆ. ಸೊ ನಾನು ಮಾಡ್ಕೊಳ್ತಿದ್ದೆ. ಸೊ ಅಲ್ಲಿ ಸ್ವಲ್ಪ ಕಲಿತೆ. ಆಮೇಲೆ ಅವರೆಲ್ಲ ಬಂದಾಗ ನಾವು ಆ್ಯಕ್ಚುಲಿ ಹೋಟ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕಿಂತ ನಾವೇ ಒಂದು ಮಾಡಿ ಕೊಟ್ಟರೆ ಅವರಿಗೆ ಸ್ವಲ್ಪ ಖುಷಿ ಆಗ್ತದಲ್ಲ. ಹಾಗಾಗಿ ನಾವೊಂದು ಏನಾದರೂ ಟ್ರೈ ಮಾಡ್ತಾ ಇತ್ತು ಹೀಗೆ ಅಡಿಷ್ನಲ್. ಅಂದರೆ ಅವರು ಇವರ ತಂಗಿ ಅಂದ್ರೆಲ್ಲ ಅಡುಗೆಯಲ್ಲಿ ಫಸ್ಟ್ ಕ್ಲಾಸ್ ಅವರೆಲ್ಲ, ಅವ್ರಿಗೆ ಎಲ್ಲದೂ ಗೊತ್ತಿರ್ತದೆ. ಸೊ ನಾವು ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಇಲ್ಲಿ ಟ್ರೈ ಮಾಡಿ ನೋಡ್ತಾ ಇತ್ತು. ಸೊ ಆ ಥರ ಮಾಡುವಾಗ ಅವರು ನಮಗೆ ಒಳ್ಳೆ ಫೀಡ್ಬ್ಯಾಕ್ ಎಲ್ಲ ಕೊಡ್ತಿದ್ರಲ್ಲ. ಸೊ ಒಳ್ಳೇದಾಗಿದೆ, ಅಡ್ಡಿಲ್ಲ ಮರ ನೀನು ಕಲ್ತಿ ಹಾಗೆ ಅಂತ. ಸೊ ನಮ್ಗೆ ಆ ಥರ ಖುಷಿ ಆಗಿದೆ. ಸೊ ನಾವು ಇನ್ನೊಂದು ಟ್ರೈ ಮಾಡ್ತಾ ಇದ್ದಿದ್ದು ಹಾಗೆ. ಸೊ ಅದೇ ಥರ ಮಾಡ್ತಾ ಇರುವಾಗ ನಮಗೆ ಈ ಒಂದು ನಾವಂದರೆ ನಾರ್ಮಲ್ ಫುಡ್ ಎಲ್ಲ ಮಾಡ್ತೇವೆ, ಈಗ ಅನ್ನ ಸಾರು ಹಾಗೆ ಹೀಗೆ ಆ ಥರದ್ದೆಲ್ಲ ನಾರ್ಮಲ್ ಫುಡ್. ಅದ್ರ ಜೊತೆಗೆ ಒಂದು ಡೆಸರ್ಟ್ ಏನಾದರೂ ಕೊಡುವ ಅಂತ ನಾನು ಇವಳು ಅದನ್ನೇ ಯೂಟ್ಯೂಬಲ್ಲಿ ಹುಡುಕೋದು. ಆ್ಯಕ್ಚುಲಿ ಏನು ಡೆಸರ್ಟ್ ಮಾಡ್ಬೋದು ಈ ಸಲ ಬಂದಾಗ, ಈ ಅತ್ತೆ ಬಂದಿದ್ದಾಳೆ ಈಗ, ಇವಳಿಗೆ ಏನು ಮಾಡ್ಬೋದು ಅಂತ ಬರ್ತೇನೆ ಅಂತ ಹೇಳುವಾಗ ನಾವು ಇಲ್ಲಿ ಪ್ರಿಪ್ರೇಷನ್ ಈ ದಿನ ಈ ಥರದ್ದು ಮಾಡುವ ಅಂತ. ಸೊ ಆ ಥರ ಮಾಡಿದಾಗ ಒಂದು 3-4 ಥರದ ಡೆಸರ್ಟ್ ಎಲ್ಲ ನಾವು ಈಗ ಜಾಮೂನು ಪಾಯಸ ಅದೆಲ್ಲ ರೆಗ್ಯುಲರ್ ಆಗಿ ಮಾಡ್ತೇವೆ. ಸೊ ಏನಾದರೂ ಒಂದು ಸ್ಪೆಷಲ್ ಮಾಡುವ ಅಂತ ಇದ್ದಾಗ, ಸೊ ಈ ಥರ ಒಂದು ನಮಗೆ ಒಂದು ಕೊಕೊನಟ್ ಇದೊಂದು ಒಂದು ಸಲ ನಾವು ಟ್ರೈ ಮಾಡಿತ್ತು ಆ್ಯಕ್ಚುಲಿ. ಅದು ಮಾಡಿದಾಗ ಅವರು ನಮಗೆ ಒಳ್ಳೆ ಫೀಡ್ಬ್ಯಾಕ್, ಸಖತ್ತಾಗಿದೆ ಮರೆ, ಎಲ್ಲಿ ಕಲ್ತಿ ಹಾಗೆ ಹೀಗೆ ಅಂತ. ನಾವಂದರೆ ಹೇಗಂತ ಹೇಳಿದ್ರೆ ಒಂದೇ ಅಂತಲ್ಲ, ಈಗ ನಾವು ಯೂಟ್ಯೂಬಲ್ಲಿ ತುಂಬ ನೋಡಿರ್ತೇವೆ, ಒಂದು 3-4 ಥರದ್ದು ಇರ್ತದೆ. ಸೊ ಅದನ್ನು ನಾವು ಒಂದೆಲ್ಲ ಮಿಕ್ಸಪ್ ಮಾಡಿ ನಾವೊಂದು ಕಸ್ಟಮೈಸ್ ಮಾಡಿ ಮಾಡ್ತಿತ್ತು. ಹಾಗಾಗಿ ಅತ್ತೆ ಒಳ್ಳೆ ಹೇಳಿದರು. ಮತ್ತೆ ಬೇರೆ ರಿಲೇಟಿವ್ ಎಲ್ಲ ಬಂದಾಗ, ಮತ್ತೆ ಇವಳ ಮನೇಲಿ ಹೋದಾಗ ನಾವು ಒಂದ್ಸಲ ಟ್ರೈ ಮಾಡಿತ್ತು, ಅಲ್ಲಿ ಎಲ್ಲರೂ ಸಹ ಒಳ್ಳೆ ಅಂತ ಹೇಳಿದರು. ಹಾಗೆ ಮತ್ತೊಂದ್ಸಲ ಫ್ರೆಂಡ್ಸ್ ಇವಳದು ಆಫೀಸ್ನವರು ಒಂದು ಇಯರ್ಲಿ ಒಂದ್ಸಲ ನಮ್ಮ ಮನೆಗೆ ಬರ್ತಾರೆ, ಈಗ ಒಂದು ಸಣ್ಣ ಒಂದು ಟ್ರೀಟ್ ಕೊಡ್ತಾಳೆ, ಸೀನಿಯರ್ ಮ್ಯಾನೇಜರ್ ಅಲ್ಲ. ಸೊ ಅವ್ರು ಬಂದಾಗ ನಾವು ಮಾಡಿತ್ತು. ಸೊ ಅವ್ರು ಹೇಳಿದ್ರು ಎಲ್ಲ ಸಖತ್ತಾಗಿದೆ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ನಾವು ಓಕೆ ಅದನ್ನೊಂದು ನಮ್ಮಂದ್ರೆ ತಲೆಯಲ್ಲಿ ಅದು ಬರಲಿಲ್ಲ, ಆ್ಯಕ್ಚುಲಿ ಬಿಸ್ನೆಸ್ ಮಾಡಬೇಕಂತ ಬರಲಿಲ್ಲ. ಬಟ್ ಓಕೆ ಎಲ್ಲ ಒಳ್ಳೇದಾಗಿದೆ ಅಂತ ಬಂತು. ಸೊ ನಾವು ಜಸ್ಟ್ ಒಂದು ದಿವಸ ಹೀಗೆ ಸುಮ್ಮನೆ ಕೂತ್ಕೊಂಡು ಏನಾದರೂ ಮಾಡಬೇಕು ಮಾರೆ, ಅಡಿಷ್ನಲ್ ಇನ್ಕಮ್. ಸೊ ಏನು ಮಾಡ್ಬೋದು ಅಂತ. ಆಗ ಒಂದಿನ ಸಡನ್ ನಾವು ನೈಟಲ್ಲಿ ಹೀಗೆ ಕೂತ್ಕೊಂಡು ಮಾತಾಡುವಾಗ ಜಸ್ಟ್ ನಮ್ಮ ತಲೆಗೆ ಒಂದು ಬಂತು. ಸೊ ನಮ್ಮದು ಫುಡ್ ಬಗ್ಗೆ ಒಳ್ಳೆ ರಿವ್ಯೂ ಬರ್ತಾ ಉಂಟಲ್ಲ, ಸೊ ಇದನ್ನು ನಾವೇನಾದರೂ ಮಾಡ್ಬೋದಾ ಅಂತ ಅನಿಸ್ತಾ ಇತ್ತು. ಅದರಿಂದ ಒಂದಾಗಿ ಈ ಥರ ಒಂದು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಸ್ಟಾರ್ಟ್ ಮಾಡುವ ಅಂತ. ಅದು ಒಂದು ಕ್ಷಣದಲ್ಲಿ ನಿಮ್ಗೆ ಮನಸ್ಸಲ್ಲಿ ಬಂದಿದ್ದಾರೆ, ಅದರ ಮೊದಲ ಹೆಜ್ಜೆನ ಇಟ್ಬಿಟ್ರಿ, ಹಾಗೆ ಮುಂದೆ ಹೋಗ್ತಾ ಇದ್ದೀರಾ. ಈಗ ಕೆಲವರು ಮೊದಲ ಹೆಜ್ಜೆನ ಇಡ್ಲಿಕ್ಕೆ ಭಯ ಪಡ್ತಾರೆ, ಆಗ ಅವರು ಮುಂದೆ ಹೋಗುದು ಸ್ವಲ್ಪ ಕಷ್ಟ ಆಗ್ತದೆ. ಅದೇ ನಮ್ಮ ಮೇನ್ ಅಂತ ಹೇಳಿದ್ರೆ ಪಾತ್ ಬೇಕು, ಯಾವ ವೇ ಅಲ್ಲಿ ಅಂತ. ಈಗ ನಮ್ಗೆ ಏನಾದ್ರು ನಮ್ಮ ಬ್ಯಾಕ್ ಗ್ರೌಂಡ್ ಇದ್ರೆ ಓಕೆ ನಾವು ಇದೇ ವೇಯಲ್ಲಿ ಇದೇ ಬಿಸ್ನೆಸ್ ಮಾಡ್ಬೋದು ಅಂತ. ಬಟ್ ನಮ್ದು ಬ್ಯಾಕ್ ಗ್ರೌಂಡ್ ಇರಲಿಲ್ಲ. ಸೊ ಮೊದಲ ಹೆಜ್ಜೆ ಯಾವ ರಸ್ತೆಯಲ್ಲಿ ಇಡಬೇಕು ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಇದು ಒಂದು ನಮ್ಗೆ ಐಡಿಯಾ ಬಂತ. ಸೊ ನೋಡುವ, ಟ್ರೈ ಮಾಡುವ ಅಂತ. ಸೊ ಟ್ರೈ ಮಾಡುವ ಅಂದ್ರೆ ಎಲ್ಲಿ ಟ್ರೈ ಮಾಡೋದು, ಹೇಗೆ ಮಾಡೋದು ಅಂತ, ಅದು ಮೊದಲು ಕ್ವಶನ್. ಸೊ ಅದೇ ಟೈಮಿಗೆ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಬ್ರಹ್ಮಾವರ ಜಾತ್ರೆ ಬಂತು ಲಾಸ್ಟ್ ಇಯರ್. ಇದೇ ಟೈಮಿಗೆ 1 ವರ್ಷ ಆಯ್ತು ಕರೆಕ್ಟ್ ಆಗಿ. ಸೊ ನಮಗೆ ನೋಡಿ, ಈಗ ಬೇರೆ ಕಡೆ ಹೋಗಿ ನಾವು ಸ್ಟಾಲ್ ಎಲ್ಲ ಹಾಕಿ ನಮಗೆ ಒಂದು ಸ್ವಲ್ಪ ಹೆದರಿಕೆ ಆಗ್ತದೆ, ಸಪೋರ್ಟ್ ಹೇಗಿರ್ತದೆ ಗೊತ್ತಿಲ್ಲ. ಇದು ನಮ್ಮ ಊರೇ, ನಮ್ದೇ ಜನರು. ಈಗ ನಮ್ಮ ಫುಡ್ ಒಳ್ಳೇದಿಲ್ಲ ಅಂತ ಹೇಳಿದ್ರು ಸರ್, ನಮ್ಮ ಗುರುತದವ್ರು ಬಂದು 4 ಜನ ಕುಡಿತಾರೆ, ಹೌದಾ. ಸೊ ಹಾಗಾಗಿ ನಾವು ಎಣಿಸ್ತು ಓಕೆ ಬ್ರಹ್ಮಾವರ ಜಾತ್ರೆಯಲ್ಲೇ ಹಾಕುವ ಅಂತ. ಅದು ನಾವು ಲಾಸ್ಟ್ ಮೊಮೆಂಟ್ ಡಿಸೈಡ್ ಮಾಡಿದ್ವಿ ಬ್ರಹ್ಮಾವರ ಜಾತ್ರೆಯಲ್ಲಿ ಹಾಕುವ ಅಂತ. ಆಯ್ತು ಅಂತ ಹೇಳಿ ಪ್ಲೇಸ್ ಬೇಕು, ಪ್ಲೇಸಿಗೆ ಅಂತ ಹೇಳಿ ಆಮೇಲೆ ಲಾಸ್ಟ್ ಮೇ ಬಿ ಒಂದು 2 to 3 days ಇತ್ತು. ಸೊ ನಾನು ಅಲ್ಲಿ ಕೆಳಗೆ ಹೋದೆ, ಅಲ್ಲಿ ಕೆಲವು ಅಂಗಡಿಯವ್ರ ಹತ್ರ ಎಲ್ಲ ಕೇಳಿದೆ ಇಲ್ಲಿ ಸ್ಟಾಲ್ ಹಾಕ್ಬೋದಾ ಅಂತ. ಅವರೆಲ್ಲ ಹೇಳಿದ್ರು ಇಲ್ಲ ಆಲ್ರೆಡಿ ಬಂದಿದ್ದಾರೆ ಅಂತೆಲ್ಲ ಮಾರ್ಕ್ ಮಾಡಿ ಹೋಗಿದ್ರು. ಮತ್ತೆ ಲಾಸ್ಟಿಗೆ ನಮ್ಮ ರಥದ ಕಟ್ಟೆ ಹಿಂದೆ ನಮ್ಮ ಮಂಜಣ್ಣ ಅಂತಿದ್ದಾರೆ ಬಂಡದವರು, ಅವ್ರ ಹತ್ರ ನಾನು ಜಸ್ಟ್ ಕೇಳಿದೆ ಈಗ ಒಂದು ಸ್ಟಾಲ್ ಹಾಕ್ಲಿಕ್ಕಿತ್ತು ಮಂಜಣ್ಣ ಅಂತ. ಅದಕ್ಕೆ ಹಾಕ್ಮಾರೆ ನೀನು ನಮ್ದು ಊರಿದ ಹುಡುಗ ನೀವು ಹಾಕೋದಲ್ಲ ಅಂತ ಹೇಳಿ ಅವ್ರು ಸಪೋರ್ಟ್ ಮಾಡಿದ್ರು. ಫಸ್ಟ್ ನಾವು ಹೋಗಿ ಕೇಳಿದ ಕೂಡ ಅವ್ರು ಹಾಕ್ಮಾರೆ ಅಂತ ಹೇಳಿದ್ರೆ ಖುಷಿ ಆಯ್ತು ನನಗೆ. ಮತ್ತೆ ನಾನು ಬಂದು ಹೇಳಿದೆ ಹೀಗೆ ಅಲ್ಲಿ ಸ್ಟಾಲ್ ಜಾಗ ಉಂಟು ಅಂತ. ಮತ್ತು ಓಕೆ ಅದನ್ನು ಮಾಡಬೇಕು. ಸೊ ಈಗ ನಮಗೆ ಮಾಡಲಿಕ್ಕೆ ಮೇನ್ಲಿ ಎಂತ ಬೇಕಂತ ಹೇಳಿದ್ರೆ ನಮ್ದು ಈ ಪ್ರಾಡಕ್ಟಿಗೆ ಸ್ವಲ್ಪ ಕೂಲ್ ಆಗಿರ್ಬೇಕು, ಅಂದರೆ ಫ್ರಿಜ್ಜಸ್ ಅದೆಲ್ಲ ಬೇಕು. ಬಟ್ ಆ ಟೈಮಲ್ಲಿ ನಮಗೆ ಗೊತ್ತಿರಲಿಲ್ಲ ಫ್ರಿಜ್ ಎಲ್ಲಿಂದ ತರೋದು, ದೊಡ್ಡ ಫ್ರಿಜ್ ಎಲ್ಲ. ನಾವೆಂತ ಮಾಡ್ತೀವಿ, ಮನೆದೇ ಫ್ರಿಜ್ ಯೂಸ್ ಮಾಡ್ತು. ನಮ್ಮ ಹತ್ರ ಎಷ್ಟು ಆಗ್ತದೆ ಅಷ್ಟು ಮಾಡುವ. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ತುಂಬ ಕಮ್ಮಿ ಮಾಡಿದೆ ಆ್ಯಕ್ಚುಲಿ ಕ್ವಾಂಟಿಟಿ. ಬಟ್ ಪ್ರಾಡಕ್ಟ್ ಈಗ ನಮ್ಮ ಹತ್ರ ಒಂದೇ ಇರೋದು, ಆ ಟೆಂಡರ್ ಕೋಕೋನಟ್ದು ನಾವೊಂದು ಸ್ಪ್ಲಾಶ್ ಅಂತ, ಕೋಕೋನಟ್ ಸ್ಪ್ಲಾಶ್ ಅಂತ ಹೆಸರಿಟ್ಟಿದ್ದೇವೆ. ಸೊ ಅದಕ್ಕೆ ಸಹ ನಾವು ಸ್ವಲ್ಪ ನಿಮ್ಮದೇ ಹೆಸರಿಟ್ಟಿದ್ದು ಅಂದ್ರೆ ರಿಸರ್ಚ್ ಮಾಡಿದೆ. ಇವಳಿಗೆ ಸ್ವಲ್ಪ ರಿಸರ್ಚ್ ಅದೆಲ್ಲ ಮಾಡೋದು ಸ್ವಲ್ಪ ಇಂಟ್ರೆಸ್ಟ್. ಈಗ ಯೂಟ್ಯೂಬ್ ಅಲ್ಲಿ ಯಾವ್ದು ಹೆಸರು ಇದೆ ಅದನ್ನೇ ಇಟ್ಟಿದ್ದಲ್ಲ ನೀವು? ಇಲ್ಲ, ಅದಕ್ಕೂ ಒಂದು ನಾಮಕರಣ ಮಾಡಿದ್ರಿ? ಅದು ನಾಮಕರಣ ಎಂತ ಅಂತ ಹೇಳಿದ್ರೆ, ನಾವೀಗ ಕಾರ್ಪೊರೇಟ್ ಅಲ್ಲೆಲ್ಲ ವರ್ಕ್ ಮಾಡುವಾಗ ನಾವು ಯೂಶುವಲಿ ಚಾಟ್ GPT ಯೂಸ್ ಮಾಡ್ತೇವಲ್ಲ. ಸೊ ನಾವು ಅದರಿಂದ ಇವಳು ಸ್ವಲ್ಪ ಚಾಟ್ GPT ಯೂಸ್ ಮಾಡೋದೆಲ್ಲ ಸ್ವಲ್ಪ ಜಾಸ್ತಿ. ಸೊ ಇವಳು ಅದಕ್ಕೆ ಇನ್ಪುಟ್ ಕೊಟ್ಟು ಈ ತರ ನಮ್ದೊಂದು ಪ್ರಾಡಕ್ಟ್ ಉಂಟು, ಇದಕ್ಕೊಂದು ಹೆಸರು ಸಜೆಸ್ಟ್ ಮಾಡುವ, ಅದು ಮತ್ತೆ ಹೆಸರು ಕೊಡ್ತಾ ಅದರಲ್ಲಿ ಮತ್ತೆ ನಾವು ಸಾರ್ಟ್ ಡೌನ್ ಮಾಡಿ. ಸೊ ಅದೇ ಎಲ್ಲ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗ್ತದೆ, ಅಂದ್ರೆ ನಾವು ಮೊದಲು ಏನು ಮಾಡಿದ್ದೇವೆ ಅದರಿಂದ ನಮಗೆ ಇದಕ್ಕೆ ಯೂಸ್ ಆಗ್ತದೆ ಅಂತ ನಾನು.
ಸೊ ಅದಕ್ಕೊಂದು ಹೆಸರು ಕೊಡ್ತು ನಾವು. ಓಕೆ, ಅದನ್ನ ಈ ತರ ಮಾಡೋದು ಅಂತೆಲ್ಲ ರೆಡಿ ಆಯ್ತು. ಬಟ್ ಒಂದೇ ಪ್ರಾಡಕ್ಟ್ ಇಟ್ಟು ಹೇಗೆ ಮಾರೋದು, ಜಸ್ಟ್ ಒಂದು ಈಗ ಲೈಮ್ ಸೋಡಾ ಕೊಟ್ಟಾಗ ಆಗ್ತದಲ್ಲ. ಸೊ ಏನಾದ್ರು ಬೇರೆ ಒಂದು ಮಾಡುವ ಅಂತ ಎಣಿಸಿ ಏನ್ ಮಾಡ್ಬೋದು ಅಂತ ಎಣಿಸಿದ್ದು. ಸೊ ನಮಗೆ ಒಂದು ಕೋಕೋ ಮಲಾಯ್ ಅಂತ ಒಂದು ನಾವು ಮಾಡ್ತಿದ್ದೇವೆ, ಕೋಕೋ ಮಲಾಯ್ ಟ್ರೀಟ್ ಅಂತ. ಸೊ ನಾವು ಅದು ರಸ್ಕ್ ಮೇಲೆ ನಾವು ಬೊಂಡದ ಇದನ್ನ ಗ್ರೈಂಡ್ ಮಾಡಿ ಹಾಕಿ ಹೌದು ಎಲ್ಲದಕ್ಕೂ. ಸೊ ನಾವೆಂತ ಅನ್ಕೊಳ್ತಂದ್ರೆ ಒಂದೇ ತರದ ಏನಾದ್ರು ಪ್ರಾಡಕ್ಟ್ ನೋಡುವ, ಯಾಕಂದ್ರೆ ಬೊಂಡ ಅಂದ್ರೆ ಅದೊಂದು ನಮ್ಮ ಕರಾವಳಿಯಲ್ಲಿ ಎಲ್ಲರಿಗೂ ಬೊಂಡ ಬೇಕೇ, ಎಂತ ಯಾರು ಕುಡಿದಿದ್ದವ್ರು ಯಾರು ಲೈಕ್ ಮಾಡದಿದ್ದವ್ರು ಸಹ ಯಾರಿಲ್ಲ ಅಲ್ಲ. ಸೊ ಹಾಗಾಗಿ ಅದನ್ನೇ ಮಾಡುವ ಅಂತ ಹೇಳಿ ಕೋಕೋ ಮಲಾಯ್ ಟ್ರೀಟ್ ಅಂತ ಹೇಳಿ ಸ್ಟಾರ್ಟ್ ಮಾಡುದು, ಪುಡ್ಡಿಂಗ್ ತರ ಅಂತ ಆಗ್ತಂತ. ಸೊ 2 ಪ್ರಾಡಕ್ಟ್ ಇಡುವ ಅಂತ. ಅದಕ್ಕಿಂತ ಜಾಸ್ತಿ ನಮ್ಗೆ ಮಾಡ್ಲಿಕ್ಕೆ ಸಹ ಗೊತ್ತಿಲ್ಲ, ಮತ್ತೆ ನಮ್ಗೆ ಅಷ್ಟು ಧೈರ್ಯ ಸಹ ಇಲ್ಲ ಮಾಡಿ ಏನಾದ್ರು ಉಳಿದ್ರೆ ಏನ್ ಮಾಡುದು ಅಂತ. ಮತ್ತೆ ಒಬ್ರು ಸ್ಟಾಲ್ ಹಾಕೋರಿದ್ರೆ ಆಕ್ಚುಲಿ ಇವಳದೊಬ್ಬ ಫ್ರೆಂಡ್ ಆಕ್ಚುಲಿ. ಸೊ ನಾವು ಅವನ ಹತ್ರ ಕನ್ಸಲ್ಟ್ ಮಾಡ್ತೀವಿ, ಈಗ ಸ್ಟಾಲ್ ಹಾಕ್ಬೇಕಂತ ಇದ್ದೇವೆ ಮಾರೆ, ನಮ್ಗೀಗ ಅಂದ್ರೆ ಐಡಿಯಾ ಇಲ್ಲ ಎಷ್ಟು ಕ್ವಾಂಟಿಟಿ ಮಾಡಬೇಕು, ನಮ್ಗೆ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ. ಮತ್ತೆ ಅವನ ಹತ್ರ ಕೇಳಿದಾಗ ಅವನು ಹೇಳಿದ ಹೊಸ್ತಲ್ಲ ಮಾರೆ, ಸ್ಟಾರ್ಟಿಂಗ್ ಅಲ್ಲ, ಯಾರಿಗೆ ಜನರಿಗೆ ಗೊತ್ತಿರೋದಿಲ್ಲ, ನೀವೊಂದು 50 ಗ್ಲಾಸ್ ಮಾಡಿ ಸಾಕು ಅಂತ ಹೇಳ್ತು. ಅಷ್ಟೇ ಅವ್ರು ಅಷ್ಟೇ ಹೇಳಿದ್ದು. ನಾನು ಹೇಳಿದ್ರೆ 50 ಗ್ಲಾಸ್ ಮಾಡಿ ನಾವು ಅಲ್ಲಿ ಯಾಕೆ ಹೋಗ್ಬೇಕು ಸುಮ್ಮನೆ ಅಂತ, ಇಲ್ಲ ನಮ್ಮ ಅಕ್ಕಪಕ್ಕದವ್ರಿಗೆ ಕೊಟ್ಟರೆ 50 ಆಗ್ತದೆ ಅಂತ. ಮತ್ತೆ ನಾವು ಅನಿಸ್ತು ಓಕೆ ನೋಡುವ, ಧೈರ್ಯ ಮಾಡಿ ಒಂದು 200 ಕಪ್ಸ್ ಮಾಡುವ ಎಂತ ಆಗ್ತದೆ ನೋಡುವ ಅಂತ. ಇದು ಡ್ರಿಂಕ್ 200 ಕಪ್ಸ್ ಮತ್ತೆ ಕೋಕೋ ಮಲಾಯಿ ಒಂದು 100 ಮಾಡುವ ಅಂತ. ಮತ್ತೆ ಆಯ್ತು ಅಂತ ಹೇಳಿ ಓಕೆ ನಾವು ಅದು ರೆಡಿ ಮಾಡಿ ತಗೊಂಡೋಗಿ ಸ್ಟಾಲ್ ಇಡ್ತು. ಸ್ಟಾರ್ಟಿಂಗ್ ಅಂದ್ರೆ ನಮ್ದು ಗುರುತದವ್ರು ಇರ್ತಾರಲ್ಲ, ಅವ್ರಿಗೆ ಅಂದ್ರೆ ಪಾಪ ಏನ್ ಬೇಕಂತ ಇರೋದಿಲ್ಲ, ಓಕೆ ಅಭಿಷೇಕ ಇಟ್ಟಿದ್ದಾನೆ ಹೀಗೆ ಇಟ್ಟಿದ್ದಾನೆ ಬರ್ತಾರೆ. ಸೊ ಬಂದ್ರು ನಮ್ದು ನಾವು ಆಕ್ಚುಲಿ 5 o'clock 5:30 ಹೋಯ್ತು ಎಲ್ಲ ರೆಡಿ ಮಾಡಿ. ಸ್ವಲ್ಪ ಗಡಿಬಿಡಿ ಆಯ್ತು ಸ್ಟಾರ್ಟಿಂಗ್ ಅಲ್ಲ, ಅದು ಎಲ್ಲ ಅರೇಂಜ್ ಮಾಡ್ಲಿಕ್ಕೆಲ್ಲ ತಗೊಂಡೋಗಿ ಎಲ್ಲ ಇಡ್ಲಿಕ್ಕೆಲ್ಲ 5:30 ಇಟ್ಟು ಸ್ವಲ್ಪ ಜನ ಬರ್ತಾ ಇದ್ರು. ನಮ್ದು ಆಲ್ಮೋಸ್ಟ್ 7:30 ಒಳಗೆ ಎಲ್ಲ ಖಾಲಿಯಾಗಿ ಹೋಯ್ತು. ಆಮೇಲೆ ನಾವು ಜಾತ್ರೆ ತಿರುಗಾಡ್ತಿತ್ತು ಆ ಟೈಮಲ್ಲಿ ಬಂದಿರ್ಬೋದು ಅಲ್ಲಿಗೆ 7:30 ಆಫ್ಟರ್. ಅಲ್ಲಿ ಬೋರ್ಡ್ ಎಲ್ಲ ಇತ್ತು ಏನಂತ ಟೇಸ್ಟ್ ಮಾಡುವ ಅಂದ್ರೆ ಐಟಮ್ ಖಾಲಿ ಆಗಿದೆ ಅಂತ. ಮತ್ತೆ ನಾವೆಂತ ಹಾಗಾಗಿ ಈ ವರ್ಷ ಫಸ್ಟಿಗೆ ಅಲ್ಲಿ ಬಂದು ನಾವು ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾನು ಸಂದರ್ಶನಕ್ಕಾಗಿ ಇಲ್ಲಿ ಬಂದಿದ್ದು, ಖುಷಿ ಆಯ್ತು ನಮಗೆ. ಮತ್ತೆ ನಾವೆಂತ ಮಾಡ್ತೀವಿ ಖಾಲಿ ಆಯ್ತಲ್ಲ, ಈಗ ನೆಕ್ಸ್ಟ್ ಡೇಗೆ 2 ದಿನ ಇಡೋದಲ್ಲ ನಾವು. ಹಾಗಾಗಿ ನಾವು ಇಮಿಡಿಯೇಟ್ ಆಗಿ ಮತ್ತೆ ಬೊಂಡ ಎಲ್ಲ ಹುಡುಕ್ತು. ನಾನು ಇವ್ರದ್ದು ಕಸಿನ್ ಎಲ್ಸ್ ಎಲ್ಲ ಬಂದಿದ್ರು, ಅವ್ರ ಹತ್ರ ಎಲ್ಲ ಹೇಳ್ತು ಒಂಚೂರು ಬೊಂಡ ಎಲ್ಲ ಹುಡ್ಕೊಂಡು ಬನ್ನಿ ತನ್ನಿ ಮಾರೆ ಅಂತ. ನಾವೆಂತ ಎಣಿಸಿದ್ವಿ ಅಂದ್ರೆ ಇದು ಉಳಿತದೆ, ಇದನ್ನ ಮತ್ತೆ ನೆಕ್ಸ್ಟ್ ಡೇಗೆ ನಾವು ಯೂಸ್ ಮಾಡುವ. ಬಟ್ ಅವತ್ತೇ ಖಾಲಿ ಆಯ್ತಾ. ಮತ್ತೆ ಇಮಿಡಿಯೇಟ್ ಆಗಿ ನಾವು ಎಲ್ಲ ತರಿಸ್ತು. ಮತ್ತೆ ನೈಟ್ ಕೂತ್ಕೊಂಡು ನೈಟ್ ಮೇ ಬಿ ಲೈಕ್ 2:30 3 o'clock ವರೆಗೆಲ್ಲ ಮಾಡಿ ಫ್ರಿಜ್ ಅಲ್ಲಿ ಇಟ್ಟು, ಅದಂದ್ರೆ ಕೂಲಿಂಗ್ ಆಗ್ಲಿಕ್ಕೆ ತುಂಬ ಸ್ವಲ್ಪ ಟೈಮ್ ಬೇಕು. ಅದನ್ನೆಲ್ಲ ಮಾಡ್ತು. ಮತ್ತೆ ನೆಕ್ಸ್ಟ್ ಡೇ ಹೋಯ್ತು. ನೆಕ್ಸ್ಟ್ ಡೇ ನಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು, ಜನ ಬರ್ತಾರೆ. ನೆಕ್ಸ್ಟ್ ಡೇ ಸಹ ಎಕ್ಸಾಕ್ಟ್ಲಿ ನಾವು 5:30 ಹತ್ರ ಹಾಗೆ ಹೋಯ್ತು. ಆಗ ಕ್ವಾಂಟಿಟಿ ಎಷ್ಟಿತ್ತು ನಿಮ್ದು? ಆಗ ಅಂದ್ರೆ ನಮ್ಗೆ ಜಾಸ್ತಿ ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ನಮ್ಮ ಹತ್ರ ಇದು ರಾ ಮೆಟೀರಿಯಲ್ ಇಲ್ಲ, ಟೈಮ್ ಸಹ ಇರಲಿಲ್ಲ. ನಾವು ಅಷ್ಟೇ ಮಾಡಿದ್ದು ಆಲ್ಮೋಸ್ಟ್ ಲೈಕ್ 150-100 ಸೆಕೆಂಡ್ ಆ ಥರ ಎಲ್ಲ ಮಾಡ್ತು. ಅದು ಸಹ ಎಕ್ಸಾಕ್ಟ್ಲಿ 5:30ಗೆ 7 o'clock ಎಲ್ಲ ಖಾಲಿ ಆಗಿ ಹೋಯ್ತು. ಮತ್ತೆ ನಮ್ಗೆ ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ನಾವು ಮಾಡ್ಬೋದು ಇದು, ಓಕೆ ಜನ ಲೈಕ್ ಮಾಡ್ತಾರೆ ಅಂತ. ನಿಮ್ಗೆ ಹೇಗೆ ಅನಿಸ್ತು ಆಗ? ನೀವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸೇಲ್ ಆಗ್ತದೆ ಎಷ್ಟು ಬೇಗ ಅಂತ? ನಾವು ಮಾಡಿಲ್ಲ, ಅದೇ ಖುಷಿ ಆಯ್ತು. ಮನಸ್ಸಿಗೆ ಹೇಗೆ ಅನಿಸ್ತು ಅಂತ? ಅದು ತುಂಬಾ ಖುಷಿ ಆಯ್ತು. ಅವತ್ತು ನಾವು ಇಬ್ರು ಬಂದು ನಾವು ಡಿಸ್ಕಸ್ ಮಾಡಿದ್ವಿ, ಓಕೆ ನಮ್ಗೆ ಏನಾದ್ರು ಒಂದು ಅಂದ್ರೆ ಓಕೆ ಜನ ಲೈಕ್ ಮಾಡ್ತಾರೆ ಅಂತ. ಮತ್ತೆ ಮೇನ್ಲಿ ನಾವೆಂತ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಈಗ ನೀವೀಗ ಯಾವ್ದಾದ್ರು ಅಂಗಡಿ ಹೋಗಿ ಈಗ ಏನಾದ್ರು ಕುಡಿತೀರಿ, ಅವ್ರು ನಿಮ್ಮ ಹತ್ರ ರಿವ್ಯೂ ಹೆಚ್ಚಾಗಿ ಕೇಳುದಿಲ್ಲ. ಬಟ್ ನಾವೆಂತ ಮಾಡಿದ್ದೇವೆ ಅಂತ ಹೇಳಿದ್ರೆ, ನಾವಂದ್ರೆ ಕಾರ್ಪೊರೇಟ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಲ್ಲ, ನಮಗೆ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅದೊಂದು ಸ್ವಲ್ಪ ಐಡಿಯಾ ಇರ್ತದೆ. ಸೊ ನಾವು ಎವ್ರಿ ಕಸ್ಟಮರ್ ಹತ್ರ ಅವ್ರು ಕುಡಿದ್ಮೇಲೆ ಅವ್ರಿಗೆ ಕೇಳ್ತಿದ್ವಿ ಹೇಗಾಗಿದೆ, ನಾವು ಫಸ್ಟ್ ಟ್ರೈ ಮಾಡಿದ್ದು. ಸೊ ನಮ್ಗೆ ಒಂದು ಸ್ವಲ್ಪ ಫೀಡ್ಬ್ಯಾಕ್ ಕೊಡಿ ಅಂತ. ಜನರಿಗೆ ಸಹ ಒಂದು ಓಕೆ ಕೇಳ್ತಿದ್ದಾರಲ್ಲ ಇವರು ನಮ್ಮ ಹತ್ರ ಇಷ್ಟ ಅಂತ. ಈಗ ಅವ್ರು ಬಂದ್ರು, ದುಡ್ಡು ಕೊಟ್ರು, ನಾವು ಅವ್ರಿಗೆ ಕೊಡ್ತು, ಅವ್ರು ಹೋದ್ರು, ಅದೆಷ್ಟೋ ಸ್ಟೆಪ್ ನಾವು ತಗೊಳ್ತು. ಸೊ ಅವ್ರ ಹತ್ರ ಕೇಳ್ತಿದ್ದೆ ಹೇಗುಂಟು ಏನಾದ್ರು ಚೇಂಜಸ್ ಬೇಕಾ ಹಾಗೆ ಅಂತ. ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು ನಮ್ಗೆ. ಆಲ್ಮೋಸ್ಟ್ ನಾನು 100 ಅಂತ ಹೇಳಿದ್ರೆ 99% ಎಲ್ಲರೂ ಹೇಳಿದ್ದಾರೆ ಒಳ್ಳೇದಾಗಿದೆ. ಮತ್ತೆ ಸೆಕೆಂಡ್ ಡೇ ನಮಗೆ ರಿಪೀಟೆಡ್ ಕಸ್ಟಮರೇ ಬಂದಿದ್ದಾರೆ. ಫಸ್ಟ್ ಡೇ ಬಂದು ಆಗ ನಮಗೆ ಗೊತ್ತಾಗ್ತದೆ. ಸೊ ಅಲ್ಲಿಂದ ನಮ್ದು ಜರ್ನಿ ಸ್ಟಾರ್ಟ್ ಆದದ್ದು ಆಕ್ಚುಲಿ. 1 year ಆಯ್ತು ಇಲ್ಲಿಗೆ. ಇವತ್ತಿಗೆ ಉಂಟಾ ನಿಮಗೆ? 11th ಗೆ ನಾವು ಪೋಸ್ಟ್ ಮಾಡಿದ್ದು ಆಕ್ಚುಲಿ. ಏಪ್ರಿಲ್ 11th ಸೂನ್ ಅಂತ ಹೇಳ್ಕೊಂಡು. ಹಾಗೆ ಹೌದು 1 year. ಕರೆಕ್ಟ್ 1 year ಆಯ್ತು ಎಕ್ಸಾಕ್ಟ್. ನಿಮ್ಗೆ ಕಂಗ್ರ್ಯಾಚುಲೇಷನ್ಸ್. 1 year ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ, ಹಾಗೆ ಇಲ್ಲಿ ಸಂದರ್ಶನವನ್ನ ಮಾಡ್ತಾ ಇದ್ದೇವೆ. ಧನ್ಯವಾದ. ಸೊ ಟ್ರೆಸ್ ಲಿಚಸ್ ಬದಲಿಗೆ ನಾವು ಕೋಕೋ ಲಿಚಸ್ ಅಂತ ಹೇಳ್ತೀವಿ. ನಾವು ಒಂದು ಧೈರ್ಯ ಮಾಡಿ ಒಂದು 100 ಬನ್ ಮಸ್ಕ ರೆಡಿ ಮಾಡಿ ಹಾಕಿದ್ವಿ. ಅದು ನಮ್ದು ಪೂರ ಖಾಲಿ ಆಯ್ತು. ಎಲ್ಲರೂ ಹೇಳಿದ್ರು ಇದು ಸಕ್ಕತ್ ಉಂಟು, ನಂಗೆ ಸಬೇಕು ಹೇಳಿದ್ರು. ಡಿಸೈಡ್ ಮಾಡೋದು ಬೇರೆ, ಬಟ್ ಅದು ಎಲ್ಲಿಂದ ಒಂದ್ ಕಡೆ ಬರ್ತದೆ. ದೇವರು ಒಂದು ಅನುಗ್ರಹ ಅಂತ ಹೇಳ್ಬೋದು.